ಎಲ್ಲರೂ ಮಾತಾಡಿದ್ದಾರೆ, CM ಅವರು ಮಾತಾಡಿದ್ದಾರೆ, ಎಲ್ಲ ಸ್ಪೀಕರ್ ಸಾಹೇಬರು ಮಾತಾಡಿದ್ದಾರೆ, ವಿಧಾನ ಪರಿಷತ್ ಸ್ಪೀಕರ್ ಸಾಹೇಬರು ಮಾತಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ. ಪಕ್ಷಾತೀತವಾಗಿ ವಿರೋಧ ಪಕ್ಷದಿಂದನೂ ಎಲ್ಲ ಸೀನಿಯರ್ ಲೀಡರ್ಸ್ ಮಾತಾಡಿದ್ದಾರೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಫೋನ್ ಮಾಡಿದರು. ಒಟ್ಟಾರೆ ಎಲ್ಲರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯವನ್ನು ಮತ್ತು ನಮ್ಮ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ನಾವು ಬೇಗ ಗುಣಮುಖರಾಗಿ ಮತ್ತೆ ಸಮಾಜ ಸೇವೆಯನ್ನು ಮುಂದುವರಿಸ್ತೀವಿ ಅಂತ ನಿಮ್ಮ ಮೂಲಕ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅನ್ನೋ ಮಾತುಕತೆ ನಡೀತಾ ಇದೆ. ಇಲ್ಲ, ಆ ರೀತಿ ಏನಿಲ್ಲ. ಈಗಾಗಲೇ MRI ಸ್ಕ್ಯಾನಿಂಗ್ ಮಾಡಿದ್ವಿ. MRI ರಿಪೋರ್ಟ್ ಪ್ರಕಾರ ಈಗಾಗಲೇ ನಾವು ಅತಿ ತಜ್ಞ ವೈದ್ಯರ ಜೊತೆ ಈಗಾಗಲೇ ನಾವು ಸಮಾಲೋಚನೆಯನ್ನು ಕೂಡ ನಡೆಸಿದ್ದೀವಿ. ಆ ರೀತಿ ಏನು ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಬಟ್ ಒಂದು 3 ವೀಕ್ಸ್ ಬೆಡ್ ರೆಸ್ಟ್ ಕಂಪಲ್ಸರಿ. ಆಮೇಲೆ ಅವರು ಸಾಮಾನ್ಯವಾಗಿ ಚಲನವಲನ ಮಾಡ್ಬೋದು ಅಂತೆಲ್ಲ ತಜ್ಞರು ಹೇಳಿದ್ದಾರೆ. ಸೊ ಶಿಫ್ಟಿಂಗ್ ಏನು ಅವಶ್ಯಕತೆ ಬರಲ್ಲ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು. ಎಲ್ಲರೂ ಮಾತಾಡಿದ್ದಾರೆ, CM ಅವರು ಮಾತಾಡಿದ್ದಾರೆ, ಎಲ್ಲ ಸ್ಪೀಕರ್ ಸಾಹೇಬರು ಮಾತಾಡಿದ್ದಾರೆ, ವಿಧಾನ ಪರಿಷತ್ ಸ್ಪೀಕರ್ ಸಾಹೇಬರು ಮಾತಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ. ಪಕ್ಷಾತೀತವಾಗಿ ವಿರೋಧ ಪಕ್ಷದಿಂದನೂ ಎಲ್ಲ ಸೀನಿಯರ್ ಲೀಡರ್ಸ್ ಮಾತಾಡಿದ್ದಾರೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಫೋನ್ ಮಾಡಿದರು. ಒಟ್ಟಾರೆ ಎಲ್ಲರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯವನ್ನು ಮತ್ತು ನಮ್ಮ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ನಾವು ಬೇಗ ಗುಣಮುಖರಾಗಿ ಮತ್ತೆ ಸಮಾಜ ಸೇವೆಯನ್ನು ಮುಂದುವರಿಸ್ತೀವಿ ಅಂತ ನಿಮ್ಮ ಮೂಲಕ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅನ್ನೋ ಮಾತುಕತೆ ನಡೀತಾ ಇದೆ. ಇಲ್ಲ, ಆ ರೀತಿ ಏನಿಲ್ಲ. ಈಗಾಗಲೇ MRI ಸ್ಕ್ಯಾನಿಂಗ್ ಮಾಡಿದ್ವಿ. MRI ರಿಪೋರ್ಟ್ ಪ್ರಕಾರ ಈಗಾಗಲೇ ನಾವು ಅತಿ ತಜ್ಞ ವೈದ್ಯರ ಜೊತೆ ಈಗಾಗಲೇ ನಾವು ಸಮಾಲೋಚನೆಯನ್ನು ಕೂಡ ನಡೆಸಿದ್ದೀವಿ. ಆ ರೀತಿ ಏನು ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಬಟ್ ಒಂದು 3 ವೀಕ್ಸ್ ಬೆಡ್ ರೆಸ್ಟ್ ಕಂಪಲ್ಸರಿ. ಆಮೇಲೆ ಅವರು ಸಾಮಾನ್ಯವಾಗಿ ಚಲನವಲನ ಮಾಡ್ಬೋದು ಅಂತೆಲ್ಲ ತಜ್ಞರು ಹೇಳಿದ್ದಾರೆ. ಸೊ ಶಿಫ್ಟಿಂಗ್ ಏನು ಅವಶ್ಯಕತೆ ಬರಲ್ಲ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು.